ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿವತ್ತು ಡಿಸೆಂಬರ್ 13ನೇ ತಾರೀಕು ಅಂದರೆ ಇವತ್ತು ನಡೆದಂಥ ನವೋದಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂತಂದರೆ ಈ ರೀತಿ ನೀವು ಈ ಒಂದು ಕ್ವಶನ್ ಪೇಪರ್ ಬಿಡಿಸೋದನ್ನು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದರೆ ಮುಂದೆ ಬರ್ತಕ್ಕಂಥ ನವೋದಯ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಆದರ್ಶ ಆಗಿರ್ಬೋದು ಮತ್ತು ಮೊರಾರ್ಜಿ ದೇಸಾಯಿ ಎಕ್ಸಾಮ್ಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತೇಳಿ ನಿಮಗೆ ಏನಾಗ್ತಾ ಹೋಗ್ತದೆ, ಈಸಿ ಆಗ್ತಾ ಹೋಗ್ತದೆ. ಸಿಲೆಬಸ್ ಪ್ರಕಾರ ನೀವು ಓದ್ಕೊಂಡು ಹೋಗ್ಬಿಟ್ರಿ ಅಂತಂದರೆ ನಿಮಗೆ ಏನಾಗ್ತದೆ ಅಂದರೆ ಮುಂದೆ ಬರ್ತಕ್ಕಂಥ ಏನು ಅಂತಂದರೆ ಪ್ರಶ್ನೆ ಪತ್ರಿಕೆ ಏನಾಗ್ತಾ ಹೋಗ್ತದೆ, ಈಸಿ ಆಗ್ತಾ ಹೋಗ್ತದೆ. ಹಾಗಾದರೆ ನಾವು ಇವತ್ತು ಏನು ಮಾಡೋಣಪ್ಪ ಅಂತಂದರೆ ಪ್ರಶ್ನೆ ಏನು ಮಾಡ್ತಾ ಹೋಗೋಣ ಅಂತ ಬಿಡಿಸ್ತಾ ಹೋಗೋಣ ಅಂತ, ಯಾವ ರೀತಿ ಪ್ರಶ್ನೆಗಳನ್ನು ಬಿಡಿಸ್ಬೇಕು, ಈ ರೀತಿ ಬಂದಾಗ ನಾವು ಯಾವ ರೀತಿ ಬಿಡಿಸ್ಬೇಕು ಅಂತೇಳಿ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರಿ ಅಂತಂದ್ರೆ ಮುಂದೆ ಏನಾದರೂ ಈ ರೀತಿಯ ಪ್ರಶ್ನೆಗಳು ಬಂದಾಗ ನೀವು ಕರೆಕ್ಟಾಗಿ ಏನು ಮಾಡ್ತಾ ಇರ್ತಾರೆ, ಬಿಡಿಸ್ತಾ ಹೋಗ್ತೀರಿ. ನಿಮಗೆ ನಾನು ಅವತ್ತೇ ಹೇಳಿದ್ದೆ ಆಲ್ರೆಡಿ. ನಾನೇನು ಕ್ಲಾಸ್ ಮಾಡಿದ್ದೇನಲ್ಲ ಅದರೊಳಗೆ ಅದರಿಂದನೇ ಹಲವಾರು ಪ್ರಶ್ನೆಗಳು ಇದರೊಳಗೆ ಏನಾಗಿದ್ದಾವೆ, ಬಂದಿದ್ದಾವೆ. ಹಲವಾರು ಅಂತಂದ್ರೆ ಮೋರ್ ದೆನ್ 80+% ಪ್ರಶ್ನೆಗಳು ಏನು ಮಾಡಿದಾವಪ್ಪ ಅಂದರೆ ಇದ್ರೊಳಗೆ ಬಂದಿದ್ದಾವೆ. ಅಂದರೆ ಅದೇ ಪ್ರಶ್ನೆಗಳು ಬರದೇ ಹೋದ್ರೂ ಸಹಿತ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ಹೇಳಿದ್ದೆ. ಮತ್ತು ಈ ರೀತಿ ಪ್ರಶ್ನೆಗಳು ಬರ್ತಾವಂತ ನಾನು ಹೇಳಿದ್ನಲ್ಲ, ಅದೇ ರೀತಿಯ ಪ್ರಶ್ನೆಗಳ ಇಲ್ಲಿ ಏನಾಗಿದಾವೆ, ಬಂದಿದ್ದಾವೆ. ಅದಕ್ಕೆ ನೀಟಾಗಿ ನೀವೇನು ಮಾಡಿರಿ ಅಂತಂದರೆ ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಒಂದು ಸ್ಕೋರ್ ಎಷ್ಟಾಗೈತಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ಏನು ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಹಾಗಾದರೆ ನೋಡೋಣ. ಅಂಕಗಣಿತದ ಪರೀಕ್ಷೆ ಒಳಗೆ ಮೊದಲನೇ ಪ್ರಶ್ನೆ ಏನೈತಪ್ಪ ಅಂದ್ರೆ 0.2 ಮತ್ತು 0.03ರ ಗುಣಲಬ್ಧ ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ನಿಮ್ಗೆ ಇದನ್ನ ಬಿಡಿಸಿ ತೋರಿಸಿದೆ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿ. ನೀವೇನಾದ್ರು ನೋಡಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹೋಗಿ ಏನು ಮಾಡಿ ತರಗತಿಗಳನ್ನ ಚೆಕ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಾಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಅಂತ ನೀವೇನೋ ಸರ್ಚ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನವೋದಯ ಪ್ರಶ್ನೆ ಪತ್ರಿಕೆಗೆ, ನವೋದಯಕ್ಕೆ ರಿಲೇಟೆಡ್ ಆಗಿ ಏನೇನು ವಿಡಿಯೋಗಳದಾವಲ್ಲ ಅದರೊಳಗೆ ನೀವು ಸರ್ಚ್ ಮಾಡ್ಕೊಂಡು ನೋಡಿದ್ರಿ ಅಂತಂದ್ರೆ ಯಾವ ರೀತಿ ಲೆಕ್ಕ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಏನು ಮಾಡಿದ್ದೀನಿ ಹೇಳ್ಕೊಟ್ಟಿದ್ದೀನಿ. ಹಾಗಾದರೆ ಮೊದಲೇ ಪ್ರಶ್ನೆ ಏನೈತೆ ಅಂತಂದರೆ 0.2ನ ನಾವು 0.03ರಿಂದ ಗುಣಾಕಾರ ಮಾಡಿದಾಗ ನೋಡಿರಿ 3 ಎಷ್ಟು ಬರ್ತೈತಿ, 6 ಬರ್ತೈತಿ. 0 ಬರ್ತದೆ, ಒಂದು ಸ್ಥಾನ ಬಿಡ್ರಿ. 0 0 ಮತ್ತೊಂದು ಸ್ಥಾನ ಬಿಡ್ರಿ. 2 ಸ್ಥಾನ ಬಿಡಬೇಕಲ್ಲ. 0 ಇವಾಗ ಕೂಡಿಸ್ರಿ. ಓಕೆ, 1 2 3 ಸ್ಥಾನವನ್ನು ಬಿಟ್ಟು ನೀವು ಬಿಂದು ಇಟ್ಟಾಗ 0.06 ಅಂತಕ್ಕಂಥದ್ದು ಏನಾಗ್ತತಿ, ಇಲ್ಲಿ ಸರಿಯಾದಂಥ ಉತ್ತರ. ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗ್ತತಿ, ಇಲ್ಲಿ ಸರಿಯಾದಂಥ ಉತ್ತರ ಆಗ್ತತಿ. ಇನ್ನು ಮತ್ತೆ ಎರಡನೇ ಪ್ರಶ್ನೆ ಏನೈತಂತಂದ್ರೆ ಇಲ್ಲಿ ನೋಡ್ರಿ 1 ಮತ್ತು 11ರ ನಡುವೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ನಾ ಸಂಖ್ಯೆಗಳು ಅಂತಕ್ಕಂಥ ಟಾಪಿಕ್ ಒಳಗೆ ಇದನ್ನ ಹೇಳ್ಕೊಟ್ಟಿದ್ದೆ ನಿಮ್ಗೆ. ಅವಿಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಓಕೆ, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಎಲ್ಲವನ್ನು ಕೂಡ ನಾನು ನಿಮ್ಗೆ ಏನು ಮಾಡಿದ್ದೆ, ಒಂದು ವಿಡಿಯೋದೊಳಗೆ ಹೇಳ್ಕೊಟ್ಟಿದ್ದೆ. ಅದನ್ನ ಏನಾರ ನೋಡಿದ್ರಿ ಅಂತಂದ್ರೆ ಖಂಡಿತ ಇದಕ್ಕೆ ನೀವೇನು ಮಾಡಿರ್ತೀರಿ, ಸರಿ ಉತ್ತರ ಮಾಡಿರ್ತೀರ. ಹಾಗಾದ್ರೆ 1 ಮತ್ತು 11ರ ಮಧ್ಯದಲ್ಲಿ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಅಂತಂದಾಗ ಅವಿಭಾಜ್ಯ ಸಂಖ್ಯೆಗಳಂದ್ರೆ 1 ಆ ಸಂಖ್ಯೆ ಆದ್ರೆ 1ರಿಂದ ಭಾಗ ಹೋಗ್ತತಿ, ಇಲ್ಲಾಂದ್ರೆ ಅದೇ ಸಂಖ್ಯೆಯಿಂದ ಏನು ಮಾಡ್ತತಿ, ಭಾಗ ಹೋಗ್ತದೆ. ಹಾಗಾದ್ರೆ 2 ಅಂತಕ್ಕಂಥ ಅವಿಭಾಜ್ಯ ಸಂಖ್ಯೆ ಆಗ್ತತಿ, 3 ಕೂಡ ಅವಿಭಾಜ್ಯ ಸಂಖ್ಯೆ ಆಗ್ತತಿ, 5 ಅವಿಭಾಜ್ಯ ಸಂಖ್ಯೆ ಆಗ್ತತಿ, ಮತ್ತು 7 ಅಂತಕ್ಕಂಥದ್ದು ಕೂಡ ಏನಾಗ್ತದೆ, ಅವಿಭಾಜ್ಯ ಸಂಖ್ಯೆ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥ 8 9 ಅವಿಭಾಜ್ಯ ಸಂಖ್ಯೆಗಳು ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ 9 ಅಂತಕ್ಕಂಥ 3ರಿಂದ ಭಾಗ ಹೋಗ್ತದೆ, ಮತ್ತು 9ರಿಂದ ಭಾಗ ಹೋಗ್ತದೆ, 1ರಿಂದ ಭಾಗ ಹೋಗ್ತದೆ. ಹಾಗಾದ್ರೆ ಅದೇನು 9 ಆಗೋದಿಲ್ಲ. ಹಾಗಾದ್ರೆ 1 ಮತ್ತು 11ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳಂದಾಗ 1 2 3 4 ಎಷ್ಟು ಬರ್ತಾವೆ, 4 ಬರ್ತಾವೆ. ಹಾಗಾದ್ರೆ ಇದ್ರೊಳಗೆ ಬಿ ಅಂತಕ್ಕಂಥದ್ದು ಏನಾಗ್ತತಿ, ಆನ್ಸರ್ ಸರಿ ಆಗ್ತದೆ. ಇನ್ನು ನೆಕ್ಸ್ಟ್ ಬಂದಾಗ 20 ಮತ್ತು 30ರ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತನ ಮಸಾಗಳು ಯಾವ್ಯಾವ ಬರ್ತಾವೆ ನೋಡ್ರಿ. 20ರ ಒಂದು ಅವಿಭಾಜ್ಯ ಅಪವರ್ತನಗಳು ಅಂತಂದಾಗ ಯಾವ್ಯಾವ ಬರ್ತಾವ ನೋಡ್ರಿ. 2 2 4 4 5 ಎಷ್ಟು ಬರ್ತತಿ, 20 ಬರ್ತತಿ. ಇನ್ನು 30 ಅಂತಂದಾಗ ಇಸ್ ಈಕ್ವಲ್ ಟು 3 ಎಷ್ಟು ಬರ್ತೈತಿ, 15 ಬರ್ತೈತಿ. 15 ಎಷ್ಟು ಬರ್ತೈತಿ, 30 ಬರ್ತೈತಿ. ಹಾಗಾದ್ರೆ ಅವಿಭಾಜ್ಯ ಅಪವರ್ತನ ಎರಡದ್ರಲ್ಲೇನು ಸೇಮ್ ಬರ್ತಕ್ಕಂಥ ಯಾವ ಅಂತಂದ್ರೆ ಇಲ್ಲಿನೂ 5 ಬಂದೈತಿ, ಇಲ್ಲಿ ಕೂಡ ಎಷ್ಟು ಬಂದೈತಿ, 5 ಬಂದೈತಿ. ಇಲ್ಲಿ 2 ಬಂದೈತಿ, ಇಲ್ಲೂ ಕೂಡ 2 ಬಂದೈತಿ. ಎರಡು ಸಲ ಬಂದತ್ತಂದ್ರೂ ಕೂಡ ನಾವು ತಗೋಬಾರ್ದು, ಕೇವಲ ಒಂದ್ಸಲ ತಗೋಬೇಕು. ಇವಾಗ ಇದನ್ನು ಗುಣಾಕಾರ ಮಾಡ್ರಿ. 5 ಒಂದ್ಸಲ, 2 ಒಂದ್ಸಲ, 5 2 ಎಷ್ಟು ಬರ್ತೈತಿ, 10 ಬರ್ತೈತಿ. ಹಾಗಾದ್ರೆ ಇದ್ರೊಳಗೆ 20 ಮತ್ತು 30ರ ನಡುವಿನ ಮಹತ್ತಮ ಸಾಮಾನ್ಯ ಎಷ್ಟು ಬರ್ತೈತಿ ಅಂತಂದ್ರೆ 10 ಬರ್ತೈತಿ. ಇಲ್ಲಿ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು ಕೆಳಗೆ ಕೊಟ್ಟಿರೋ ಲೆಕ್ಕವನ್ನು ಸರಳೀಕರಿಸಿದಾಗ ದೊರಕತಕ್ಕಂಥ ಉತ್ತರ ಅಂತ ಕೇಳಿದ್ದಾರೆ. ಕೆಳಗೆ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ನಾವು ಸರಳ ರೂಪಕ್ಕೆ ತಂದಾಗ ಸಿಗ್ತಕ್ಕಂಥ ಉತ್ತರ ಏನೈತಿ ಅಂತ ಕೇಳ್ಯಾರ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಮೊದ್ಲೇಕ್ ಏನ್ ಮಾಡ್ರಿ ಅಂತಂದ್ರೆ ಎಲ್ಲವನ್ನು ಕೂಡಿಸ್ರಿ. ಇಲ್ಲಾಂದ್ರೆ ಇವೆರಡನ್ನು ಕಳೀರಿ, ಇದಕ್ಕೆ ಬಂದಂತ ಉತ್ತರವನ್ನು ಕೂಡಿಸ್ರಿ. ನೀವು ಹೆಂಗ್ ಮಾಡಿದ್ರು ಸಹಿತ ನಮ್ಗೆ ಉತ್ತರ ಏನ್ ಬರ್ತದೆ, ಸೇಮ ಬರ್ತದೆ. ಹಾಗಾದ್ರೆ ನೋಡ್ರಿ
6.082. ನಾನು ನಿಮ್ಗೆ ಹೋದ ತರಗತಿಯೊಳಗೆ ಹೇಳಿದ್ದೆ, ನೀವು ಈ ರೀತಿ ಬಿಂದುಗಳು ಬಂದಾಗ, ಇನ್ನು ದಶಮಾಂಶ ಸಂಖ್ಯೆಗಳು ಬಂದಾಗ ನೀವು ಬಿಂದು ಒಂದೇ ಕಡೆ ಬಂದ ನೀಟಾಗಿ ಒಂದ್ರ ಕೆಳಗೊಂದು ಬರೋ ಥರ ನೀವೇನು ಮಾಡ್ಬೇಕು, ಹಚ್ಕೋಬೇಕು. ಅಂದ್ರೆ ಈ ಲೆಕ್ಕ ಮಾಡಕ್ಕೆ ಈಸಿ ಆಗ್ತತಿ ಅಂತ ನಾನು ನಿಮ್ಗೆ ಇದನ್ನು ಕೂಡ ಏನು ಮಾಡಿದ್ದೆ, ತಿಳಿಸ್ಕೊಟ್ಟಿದ್ದೆ. ಹಾಗಾದ್ರೆ ನೋಡ್ರಿ, 6.082 ಪ್ಲಸ್ 60.82 ಪ್ಲಸ್ 608.2. ಇಲ್ಲೇನು ಇಲ್ಲ ಅಂದ್ರೆ ಮುಂದೆ 0 ಹಚ್ಕೋರಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ನೀವೇನಾದ್ರು ತರಗತಿಗಳನ್ನು ನೋಡ್ಲಿಕ್ಕಂದ್ರೆ ಆ ತರಗತಿಗಳನ್ನು ಹೋಗಿ ನೋಡ್ರಿ. ನಾನು ಏನು ಹೇಳಿಕೊಟ್ಟಿದ್ರಲ್ಲ ಆಲ್ಮೋಸ್ಟ್ ಆಲ್ ಎಷ್ಟು ಅಂತಂದ್ರೆ 90+ ಏನಪ್ಪ ಅಂತಂದ್ರೆ ನಾ ಹೇಳಿದಂಥ ತರಗತಿಯಿಂದನೇ ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾದ್ರೆ ಇಲ್ಲಿ 2ಕ್ಕೆ ಏನು ಬಂತು, 2 ಬಂತು. 8ಕ್ಕೆ 2 ಸೇರಿಸಿದ್ರೆ 10, 8ಕ್ಕೆ 2 ಸೇರಿದ್ರೆ 10 ಪ್ಲಸ್ 1 11. ಇದು ಬಿಂದು ಬಂತು. ಇನ್ನು ಜಸ್ಟ್ ಅ ಮಿನಿಟ್, ಓಕೆ ಸಾರಿ, 608.2. ಇಲ್ಲೇನು ಇಲ್ಲ ಅಂದ್ರೆ 0 ಹಚ್ಕೋರಿ. 2ಕ್ಕೆ ಏನು ಬಂತು, 2 ಬಂತು. 8 2 10 ಆಯಿತು. 8 2 10 ಪ್ಲಸ್ 1 11 ಆಯಿತು. ನೆಕ್ಸ್ಟ್ ಬಂದಾಗ 8 9 9ಕ್ಕೆ 6 ಸೇರಿಸಿದ್ರೆ ಎಷ್ಟಾಗ್ತೈತಿ, 15 ಆಗ್ತೈತಿ. 6 1 7 ಅಷ್ಟಾಯ್ತು. 675.101.02 ಬಂತು. ಇದ್ರಾಗ ನಾವೇನು ಮಾಡ್ಬೇಕಂತಂದ್ರೆ 0.6082 ಕಳಿಬೇಕು. ಓಕೆ, 0.6082. ಏನಿಲ್ಲ ಅಂದ್ರೆ ಮೇಲ್ಗಡೆ 0 ಇಟ್ಕೋರಿ. ಇವಾಗ ಮೈನಸ್ ಮಾಡಿರಿ. 2ರೊಳಗೆ 0 ಒಳಗೆ 2 ಮೈನಸ್ ಆಗಲ್ಲ, ಕ್ಯಾರಿ ತೊಗೊಂಡ್ರಿ. 10ರೊಳಗೆ 2 ಹೋದ್ರೆ 8 ಉಳಿತು. ಆಮೇಲೆ ಇಲ್ಲಿ 2ರೊಳಗೆ 9 ಹೋಗಲ್ಲ, ಮತ್ತೆ ಕ್ಯಾರಿ ತೊಗೋರಿ. 12ರೊಳಗೆ 9 ಹೋದ್ರೆ 3 ಉಳಿತು, ಮತ್ತೆ ಇಲ್ಲಿ ಹೋಗಲ್ಲ, ಮತ್ತೆ ಕ್ಯಾರಿ ತೊಗೋರಿ. 10ರೊಳಗೆ 1 ಹೋದ್ರೆ 9 ಉಳಿತು, ಮತ್ತೆ ಕ್ಯಾರಿ ತೊಗೋರಿ. 11ರೊಳಗೆ 7 ಹೋದ್ರೆ ಎಷ್ಟು ಉಳಿತು, 4 ಉಳಿತು. ಮತ್ತೆ ಬಿಂದು ಇಡ್ರಿ. 5ರೊಳಗೆ 1 ಹೋದ್ರೆ 4, 7ಕ್ಕೆ 7 ಬಂತು, 6ಕ್ಕೆ 6 ಬಂತು. ಎಷ್ಟಾಯಿತು, 674.493.8. ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗ್ತತಿ, ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 45ನೇ ಪ್ರಶ್ನೆ. 45ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ಇಲ್ಲಿ 999 ಮತ್ತು 9999 ಗುಣಲಬ್ಧ ಕೇಳಿದಾರೆ ಅಷ್ಟ. ಓಕೆ, 9999 ಗುಣಾಕಾರ ಮಾಡಕ್ ಬಂದ್ರೆ ನಿಮ್ಗೆ ಈ ಲೆಕ್ಕ ಈಸಿ ಆಗ್ತದೆ. ನಾನು ಆಲ್ರೆಡಿ ಗುಣಾಕಾರ ಮಾಡೋದನ್ನು ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 9 9 81, 9 9 81, 81 9 ಸೇರಿಸಿದ್ರೆ ಎಷ್ಟಾಗ್ತದೆ, 89 ಆಗ್ತದೆ. ಮತ್ತೆ 9 9 81, 81ಕ್ಕೆ ಮತ್ತೆ 8 ಸೇರಿಸಿದ್ರೆ 89 ಆಗ್ತದೆ. 9 9 81, 81ಕ್ಕೆ ಮತ್ತೆ 8 ಸೇರಿಸಿದ್ರೆ ಎಷ್ಟಾಗ್ತದೆ, 89 ಆಗ್ತದೆ. ಮುಂದೆ ಯಾವ ಸಂಖ್ಯೆ ಇಲ್ಲ ಡೈರೆಕ್ಟಾಗಿ ಹಚ್ಚಿಬಿಡ್ಬೇಕು. ಈಗ ನೆಕ್ಸ್ಟ್ ಇನ್ನೊಂದು 9ರಿಂದ ಗುಣಾಕಾರ ಮಾಡೋಣ. ನಾವು 9ರಿಂದ ಮತ್ತೆ ಗುಣಾಕಾರ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಎಲ್ಲ ಸೇಮ್ ಇರೋದ್ರಿಂದ ಡೈರೆಕ್ಟಾಗಿ ಹಚ್ಕೊಂಡ್ಬಿಟ್ರಿ. 1 9 9 9 8. ಇವಾಗ 2 ಸ್ಥಾನ ಬಿಡ್ರಿ. 1 9 9 9 8. ಇವಾಗ ಕೂಡಿಸ್ಬಿಟ್ರಿ. 1ಕ್ಕೆ 1 ಬಂತು, 9 1 10, 9 2 18, 18ಕ್ಕೆ 2 ಸೇರಿಸಿದ್ರೆ 20, 9 9 9 2 18, 9 3 27, 27ಕ್ಕೆ 2 ಸೇರಿಸಿದ್ರೆ 29, 9 18, 18 2 20, 20ಕ್ಕೆ 8 ಸೇರಿಸಿದ್ರೆ 28. ಇನ್ನು ನೆಕ್ಸ್ಟು 9 2 10 19 8 2 10 19 9. ಎಷ್ಟಾಗ್ತದೆ ಇದು, 99,89,001. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಹಾಗಾದ್ರೆ 45ರೊಳಗೆ ಆಪ್ಷನ್ ಸಿ ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 64ರ ಎಲ್ಲ ಅಪವರ್ತನಗಳ ಮೊತ್ತ ಅಂತ ಕೇಳಿದ್ದಾರೆ. 64ರ ಎಲ್ಲ ಅಪವರ್ತನಗಳ ಮೊತ್ತ. 64 ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗ್ತೈತಿ? ಫಸ್ಟ್ 1ರಿಂದ ಭಾಗ ಹೋಗ್ತೈತಿ, 2ರಿಂದನೂ ಭಾಗ ಹೋಗ್ತೈತಿ, 3ರಿಂದ ಭಾಗ ಹೋಗಲ್ಲ. ಯಾಕಂದ್ರೆ ನೀವು ಭಾಗ ಮಾಡಿ ನೋಡ್ರಿ. ಒಂದು ನಿಮಿಷ. 3ರಿಂದನೂ ಕೂಡ ಏನಾಗ್ತೈತಿ, ಭಾಗ ಹೋಗ್ತೈತಿ. ಯಾಕಂದ್ರೆ 3 2 ಎಷ್ಟು ಬರ್ತದೆ, 6 ಬರ್ತೈತಿ. ಓಕೆ, 3ರಿಂದ ಭಾಗ ಹೋಗಲ್ಲ. ಬಟ್ 4ರಿಂದ ಏನು ಮಾಡ್ತೈತಿ, ಭಾಗ ಹೋಗ್ತೈತಿ. ಓಕೆ, 16 4 64, 16ರಿಂದನೂ ಭಾಗ ಹೋಗ್ತೈತಿ. ನೆಕ್ಸ್ಟ್ ಬಂದಾಗ 5ರಿಂದ ಭಾಗ ಹೋಗಲ್ಲ, 6ರಿಂದ ಭಾಗ ಹೋಗಲ್ಲ, 7ರಿಂದ ಭಾಗ ಹೋಗಲ್ಲ, 8ರಿಂದ ಭಾಗ ಹೋಗುತ್ತಾ, 8 8 64. ಓಕೆ, 8ರಿಂದ ಭಾಗ ಹೋಗ್ತೈತಿ. 9ರಿಂದ ಹೋಗಲ್ಲ, 10ರಿಂದ ಹೋಗಲ್ಲ, 11 ಹೋಗಲ್ಲ, 12 ಹೋಗಲ್ಲ. ಲಾಸ್ಟ್ ಎಷ್ಟು ಅಂತಂದ್ರೆ 32ರಿಂದ ಏನು ಮಾಡ್ತೈತಿ, ಇದು ಭಾಗ ಹೋಗ್ತೈತಿ. ನೆಕ್ಸ್ಟ್ 64ರಿಂದನೂ ಕೂಡ ಏನು ಮಾಡ್ತೈತಿ, ಭಾಗ ಹೋಗ್ತೈತಿ. ಓಕೆ, ಈ ರೀತಿ ನೀವು ಅಲ್ಲಿ ಏನು ಕೇಳಿದಾರಪ್ಪ ಅಂದ್ರೆ ಎಲ್ಲಾ ಅಪವರ್ತನಗಳ ಮೊತ್ತ ಕೇಳಿದಾರೆ. ಮೊತ್ತ ಕೇಳಿದ್ರೆ ಎಲ್ಲವನ್ನೂ ಕೂಡಿಸ್ಕೊಂಡ್ಬಿಡ್ರಿ. 64 + 32 + 16 + 8
4 2 1 ಕೂಡಿಸ್ರಿ. 4 2 6 6 6 12 12ಕ್ಕೆ 8 ಸೇರಿಸಿದ್ರೆ 20 24 26 26 1 ಎಷ್ಟಾಗ್ತತಿ 27 ಆಗ್ತತಿ. ಇನ್ನು 6 3 9 10 10ಕ್ಕೆ 2 ಸೇರಿಸಿದ್ರೆ 12 ಆಗ್ತದೆ. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತೈತಿ 127. 64 ಎಲ್ಲ ಅಪವರ್ತನಗಳ ಮೊತ್ತ ಎಷ್ಟಾಗ್ತದೆ 127 ಆಗ್ತದೆ. 46ಕ್ಕೆ ಆಪ್ಷನ್ ಸಿ ಏನಾಗಿರ್ತದೆ ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಇಲ್ಲೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಲೆಕ್ಕವನ್ನು ಕೊಟ್ಟಿದ್ರೆ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದಾರೆ ಅವ್ರು. ಹೌದಾ, ಇಲ್ಲಿ ಮೊದ್ಲೇಕ್ ನೋಡ್ರಿ, ಭಾಗಾಕಾರ 2/3 ಇಂಟು 2 ಪ್ಲಸ್ 2/3 ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟ ಬೋರ್ಡ್ ಮಾಸ್ ನಿಯಮದ ಪ್ರಕಾರ. ಓಕೆ, ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಫಸ್ಟ್ ಏನ್ ಮಾಡ್ಬೇಕು ನಾವು ಡಿವಿಷನ್ ಮಾಡ್ಬೇಕು. ಡಿವಿಷನ್ ಅಂತಂದ್ರೆ 2/3 ಭಾಗಾಕಾರ 2/3 ಮಾಡ್ಬೇಕಾ. ಹೌದಾ, ಇನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಆಲ್ರೆಡಿ, ನಾನೇನು ತಿಳಿಸ್ಕೊಟ್ಟಿದ್ದಾರೆ ಭಿನ್ನರಾಶಿ ಒಳಗೆ. ಭಿನ್ನರಾಶಿಯನ್ನ ಮಾಡ್ಬೇಕಂದಾಗ ನಾವು ಭಿನ್ನರಾಶಿ ಭಾಗಾಕಾರವನ್ನು ಮಾಡ್ಬೇಕಂತಂದ್ರೆ ಹೃತ್ಕ್ರಮದೊಳಗೆ ನಾವು ಗುಣಾಕಾರ ಮಾಡಿದ್ವಿ ಅಂದ್ರೆ ಅದ ಏನಾಗಿರ್ತೈತಿ ಭಿನ್ನರಾಶಿ ಭಾಗಾಕಾರ ಆಗಿರ್ತೈತಿ. ಹೌದಾ, ಹೃತ್ಕ್ರಮ ಅಂತಂದಾಗ ಇಲ್ಲಿ ಗುಣಾಕಾರ, ಭಾಗಾಕಾರ ಇದ್ದದ್ದು ಗುಣಾಕಾರ ಆಗ್ತೈತಿ, ಅಂಶ ಇದ್ದದ್ದು ಛೇದ ಆಗ್ತೈತಿ, ಛೇದ ಇದ್ದದ್ದು ಏನಾಗ್ತೈತಿ ಅಂಶ ಆಗ್ತೈತಿ. ಇವಾಗ 3 2 ಎಷ್ಟಾಗ್ತೈತಿ 6 ಆಗ್ತೈತಿ, 2 3 ಎಷ್ಟಾಗ್ತೈತಿ 6 ಆಗ್ತೈತಿ. 6 1 6 6 1 6. ನಮ್ಮ ಆನ್ಸರ್ ಎಷ್ಟು ಬಂದೈತಿ 1 ಬಂದೈತಿ. ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ 1 ಇಂಟು 2, ಯಾಕಂದ್ರೆ ಇವೆರಡು ಹೋಗ್ಬಿಡ್ತೀವ ನಾವು ಏನು ಭಾಗಾಕಾರ ಮಾಡಿದ್ವಿ. ಉಳಿದಂತ ಆನ್ಸರ್ ಎಷ್ಟು ಬಂದೈತಿ 1 ಬಂದೈತಿ. ಸೊ ಅದಕ್ಕೋಸ್ಕರ 1 ಇಂಟು 2 ಪ್ಲಸ್ 3 ಡಿವೈಡ್ ಬೈ 2. ಇವಾಗ 1 2 ಎಷ್ಟು ಬರ್ತೈತಿ 2 ಬರ್ತದೆ. 1 2 2 ಪ್ಲಸ್ 3 ಡಿವೈಡ್ ಬೈ 2. ಇವಾಗ ಕೂಡಿಸ್ಬೇಕು ನಾವು. ಕೂಡ್ಸಕ್ಕಾಗಂಗಿಲ್ಲ, ಯಾಕಂತಂದ್ರೆ ಏನೂ ಇಲ್ಲ ಅಂದ್ರೆ ಕೆಳಗಡೆ ಏನಿರ್ತೈತಿ 1 ಇರ್ತೈತಿ. ಓಕೆ, ಇಲ್ಲಿ ಛೇದಗಳು ಏನದಾವ ಬೇರೆ ಬೇರೆ ಅದಾವ. ಛೇದಗಳನ್ನ ಸಮ ಮಾಡ್ಕೋಬೇಕಾದ್ರೆ ನಾವು ಎರಡೂಗರ ಲಸ ತೆಗಿಬೇಕು. ಓಕೆ, ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಅಂದ್ರೆ ಅವುಗಳ ಒಂದು ಗುಣಾಕಾರಣ ಏನಾಗಿರ್ತೈತಿ ಹೇಳ್ರಿ, ಅವುಗಳ ಲಸ LCM ಆಗಿರ್ತೈತಿ. ನಾನು ಆಲ್ರೆಡಿ ನಿಮ್ಗೆ ಇದನ್ನ ಹೋದ ತರಗತಿಯೊಳಗೆ ಹೇಳ್ಕೊಟ್ಟಿದ್ದೀನಿ. ಅದೇ ಲೆಕ್ಕನ ಇಲ್ಲಿ ಒಂದು ಸರಳೀಕರಣ. 1 2 ಎಷ್ಟು ಬಂತು 2 ಬಂತು. ಇವಾಗ 1 2 2 2 1 2. ಈಗ ಎರಡಕ್ಕೂ ಗುಣಾಕಾರ ಮಾಡಿ. 2 2 ಎಷ್ಟಾಯ್ತು 4 ಆಯ್ತು. ಪ್ಲಸ್ ಚಿಹ್ನೆ ಬಂತು. 3 1 ಏನು ಬಂತು 3 ಬಂತು. 4ಕ್ಕೆ 3 ಸೇರಿಸಿದ್ರೆ ಎಷ್ಟಾಗ್ತತಿ 7 ಆಗ್ತದೆ. ಛೇದಕ್ಕೆ ಏನು ಬರ್ತೈತಿ ಛೇದ ಬರ್ತೈತಿ. ಹಾಗಾದ್ರೆ 2ನೇ 7 ಅಂತಕ್ಕಂಥದ್ದು ಆಪ್ಷನ್ ಒಳಗೆ ಎಲ್ಲೈತಿ ಆಪ್ಷನ್ ಸಿ ಒಳಗೈತಿ. ಓಕೆ, ಆಪ್ಷನ್ ಸಿ ಏನಾಗಿರ್ತೈತಿ ಇದ್ರೊಳಗೆ ಸರಿಯಾಗಿರ್ತೈತಿ. 2ನೇ 7 ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತೈತಿ ಸರಿಯಾಗಿರ್ತೈತಿ 2ನೇ 7. ಇನ್ನು ನೆಕ್ಸ್ಟ್ ಬಂದಾಗ 48ನೇ ಪ್ರಶ್ನೆ. 48ನೇ ಪ್ರಶ್ನೆ ಏನೈತಂತಂದ್ರೆ 100 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಮೀಟರ್ ಸ್ಕ್ವೇರ್ಗೆ ಅಂದ್ರೆ ವರ್ಗ ಮೀಟರ್ಗೆ ಪರಿವರ್ತಿಸಲಾದಾಗ ಸಿಗ್ತಕ್ಕಂಥ ಉತ್ತರ ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ ಇಲ್ಲಿ 1 ಮೀಟರ್ ಅಂತಂದ್ರೆ 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ಆಗ್ತೈತೆ ಹೇಳ್ರಿ 100 ಸೆಂಟಿಮೀಟರ್ ಆಗ್ತೈತಿ. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತೈತಿ. ಹಾಗಾದ್ರೆ 1 ಮೀಟರ್ 1 ಚದರ್ ಮೀಟರ್ ಅಂತ 1 ಮೀಟರ್ ಸ್ಕ್ವೇರ್ ಅಂತಂದ್ರೆ 1 ಚದರ್ ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್ ಅಂದ್ರೆ 100 ಚದರ್ ಮೀಟರ್ ಆಗ್ತದೆ. ಹಾಗಾದ್ರೆ 1 ಚದರ್ ಮೀಟರ್ ಈಸ್ ಈಕ್ವಲ್ ಟು ಇದು ಸ್ಕ್ವೇರ್ ಅಂದಾಗ ನಾವು 2 ಸಲ ಏನು ಮಾಡ್ಬೇಕು ಗುಣಾಕಾರ ಮಾಡ್ಬೇಕು. 100 ಇಂಟು 100 ಎಷ್ಟು ಆಗ್ತೈತಿ ಈಸ್ ಈಕ್ವಲ್ ಟು 10,000 ಚದರ್ ಮೀಟರ್ ಆಗ್ತದೆ. 10,000 ಏನಾಗ್ತದೆ ಹೇಳ್ರಿ ಚದರ್ ಮೀಟರ್ ಆಗ್ತದೆ. ಹಾಗಾದ್ರೆ ಇಲ್ಲಿ ನೋಡ್ರಿ 1 ಮೀಟರ್ ಅಂದ್ರೆ ಏನಾಗ್ತದೆ ಹೇಳ್ರಿ 1 ಚದರ್ ಮೀಟರ್ ಅಂದ್ರೆ 10,000 ಚದರ್ ಸೆಂಟಿಮೀಟರ್. 10,000 ಚದರ್ ಸೆಂಟಿಮೀಟರ್. ಅವಾಗ ಏನ್ ಮಾಡಿದ್ರೆ ಪರಿವರ್ತನೆ ಮಾಡಿದ್ರೆ ಏನ್ ಸಿಗ್ತತಿ ಆನ್ಸರ್ ಅಂತ ಹೇಳಿದಾರೆ. ಹಾಗಾದ್ರೆ 10,000 ಚದರ್ ಸೆಂಟಿಮೀಟರ್ ಅನ್ನ 10,000 ಚದರ್ ಸೆಂಟಿಮೀಟರ್ ಡಿವೈಡ್ ಬೈ 100 ಮೀಟರ್ ಸ್ಕ್ವೇರ್. ಇವಾಗ ನಾವು ಪರಿವರ್ತನೆ ಮಾಡ್ಬೇಕು. ಪರಿವರ್ತನೆ ಮಾಡ್ಬೇಕಂತಂದ್ರೆ ನಾವೇನ್ ಮಾಡೋಣ ಅಂದ್ರೆ 10,000 ನಾವೇನ್ ಮಾಡ್ಬೇಕಂದ್ರೆ 100ನ್ನ 10,000ದಿಂದ ನಾವೇನ್ ಮಾಡ್ಬೇಕಾಗ್ತತಿ ಭಾಗಾಕಾರ ಮಾಡ್ಬೇಕಾಗ್ತತಿ. ಓಕೆ, 100ನ್ನ ನಾವೇನ್ ಮಾಡ್ಬೇಕಾಗುತ್ತೆ 10,000ದಿಂದ ಏನು ಮಾಡ್ಬೇಕಾಗ್ತದೆ ಭಾಗಾಕಾರ ಮಾಡ್ಬೇಕು. ಇದೆ 10,000 ದೊಡ್ಡದೈತಿ 100 ಏನಾಗ್ತತಿ ಚಿಕ್ಕದಾಗ್ತತಿ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಬಿಂದು ಇಟ್ಕೊಂಡು 1 0 ಎಳಿಸ್ಕೋಬೇಕು. ಇವಾಗ್ಲೂ ಕೂಡ ಏನಾಗ್ತತಿ ಇದು ಭಾಜಕ ಏನಾಗ್ತತಿ ಭಾಜ್ಯಕ್ಕಿಂತ ದೊಡ್ಡದೈತೆ. ಅವಾಗ ಏನ್ ಮಾಡ್ಬೇಕಂದ್ರೆ 0 ಇಳಿಸ್ಕೊಂಡು ಏನ್ ಮಾಡ್ಬೇಕಂತಂದ್ರೆ ಮತ್ತೊಂದು ಏನ್ ಮಾಡ್ಬೇಕು ಬಿಂದು ಇಳಿಸ್ಕೋಬೇಕು. ಸರಿ, 0 ಇಟ್ಕೊಂಡು ಮತ್ತೊಂದು 0ನೇ ಕೆಳಗಡೆ ಇಳಿಸ್ಬೇಕು. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ಅಂದ್ರೆ 10,000. 10,000 ಒಂದ್ಲೇ ಎಷ್ಟಾಗ್ತದೆ 10,000 ಆಗ್ತದೆ. ಹಾಗಾದ್ರೆ ಎಲ್ಲವೂ ಏನ್ ಬಂತು 0 0 0 0 ಬಂತ. ಹಾಗಾದ್ರೆ ಇಲ್ಲಿ ನಮ್ಮ ಭಾಗಲಬ್ಧ ಎಷ್ಟು ಬಂದೈತಂದ್ರೆ
ಬಿಂದು 0 1 ಬಿಂದು ಐತಂದ್ರೆ ಬಿಂದು ಐತಪ್ಪ ಅಂದ್ರೆ ಅದ್ರ ಹಿಂದ್ಗಡೆ 0 ನೀವು ಹೇಳಿದ್ರು ಬರ್ತದೆ, ಹೇಳಿ ಕುಂದ್ರು ಬರ್ತದೆ. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತದೆ? 0.01. 0.01 ಎಲ್ಲೈತೆ ನೋಡ್ರಿ, 0.01 ಮೀಟರ್ ಸ್ಕ್ವೇರ್. ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಅಂದ್ರೆ 48ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎಷ್ಟಾಗ್ತದೆ ಅಂದ್ರೆ 0.01 ಮೀಟರ್ ಸ್ಕ್ವೇರ್ ಆಗ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 49ನೇ ಪ್ರಶ್ನೆ. 49ನೇ ಪ್ರಶ್ನೆ ಏನಾಗ್ತದೆ ನೋಡ್ರಿ. ಓಕೆ, 49ನೇ ಪ್ರಶ್ನೆ ಏನೈತೆ ಅಂತಂದ್ರೆ 0.1 ಇಂಟು 0.1 ಇಂಟು 0.1 ಇಂಟು ಇದನ್ನ ಏನಪ್ಪ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದ್ದಾರೆ. ನಮ್ಗೆ ಈಸಿಯಾಗಿ ಮಾಡ್ಬೇಕಂತಾರೆ 1 2 3 ಅಂದ್ರೆ 3 ಸ್ಥಾನಗಳನ್ನ ಬಿಟ್ಟು ನಾವು ಬಿಂದು ಇಟ್ಕೊಂಡ್ರು ನಡೀತೈತಿ. ನಿಮ್ಗೆ ಅರ್ಥ ಆಗ್ಲಿಕ್ಕೆ ನಾನು ಲೆಕ್ಕ ಮಾಡಿ ಏನು ಮಾಡ್ತಾನೆ ತೋರಿಸ್ತಾನೆ ನಿಮ್ಗೆ. ಓಕೆ, 0.1 ಇಂಟು 0.1 ಮಾಡ್ರಿ. 1 1 1 1 0 0. ಇನ್ನೊಂದು ಐತೆ ಮತ್ತೊಂದು ಸ್ಥಾನ ಬಿಡ್ರಿ. 1 0 0 1 0 0 1 0 0. ಎಷ್ಟು ಸ್ಥಾನ ಬಿಟ್ಟು ಬಿಂದು ಐತಿ? ಇಲ್ಲೊಂದು ಸ್ಥಾನ ಐತಿ, ಇಲ್ಲೊಂದು ಸ್ಥಾನ ಐತಿ. ಹಾಗಾದ್ರೆ 2 ಸ್ಥಾನಗಳನ್ನು ಬಿಟ್ಟು ಏನು ಮಾಡಿದಾರೆ? ಬಿಂದು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಬಂದಂಥ ಉತ್ತರಕ್ಕೆ ಮತ್ತೊಂದು 0.1 ಏನು ಮಾಡೋಣ? ಗುಣಾಕಾರ ಮಾಡೋಣ. ಓಕೆ, 1 1 1 ಬಂತು, 1 0 0 1 0 0. ಒಂದು ಸ್ಥಾನವನ್ನು ಬಿಡ್ರಿ. ಮತ್ತೆ 1 0 1 0 ಮತ್ತೊಂದು 0 ಮತ್ತೊಂದು 0. ಇವಾಗ ಕೂಡಿಸ್ರಿ. 1 0 0 0. ಇವಾಗ ಎಷ್ಟು ಸ್ಥಾನಗಳನ್ನ ಬಿಟ್ಟು ಬಿಂದು ಕೊಟ್ಟಿದ್ದಾರೆ? ಇದು 2 ಸ್ಥಾನ ಪ್ಲಸ್ ಇದೊಂದು ಸ್ಥಾನ, ಒಟ್ಟಾರೆ ಎಷ್ಟಾಗಿ 3 ಸ್ಥಾನಗಳನ್ನ ಬಿಟ್ಟು ಬಿಂದು ಕೊಟ್ಟಿದ್ದಾರೆ. ಆನ್ಸರ್ ಏನು ಬರ್ತೈತಿ? 0.001. 0.001. 49ರೊಳಗ ಆಪ್ಷನ್ ಬಿ ಏನಾಗ್ತತಿ? ಸರಿ ಆಗ್ತತಿ. ಓಕೆ, ಇನ್ನ ನೆಕ್ಸ್ಟ್ ಬಂದಾಗ ಇಲ್ಲಿ ದಶಮಾಂಶ ರೂಪ ಕೇಳಿದಾರೆ. ದಶಮಾಂಶ ರೂಪ ನಮ್ಗೆ ಆಲ್ರೆಡಿ ಗೊತ್ತೈತಿ. ಇಲ್ಲಿ 1000 ಐತಪ್ಪ ಅಂತಂದ್ರೆ ನಾವು ಈ ಕಡೆ ನೆನೆಸ್ತಾ ಬಂದಾಗ ಬಿಡಿ 10 100 1000 ಬಿಂದುಗೆ ಬಂದಾಗ ಇಲ್ಲಿ 1000ಕ್ಕೆ ಏನಾಗಿರ್ಬೇಕಾದ್ರೆ ಸಮನಾಗಿರ್ಬೇಕು. ನಾವು ಪರಿವರ್ತನೆ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ. ಹಾಗಾದ್ರೆ ಇದೇನು ಬರ್ತೈತಿ? ದಶಮಾಂಶ ರೂಪ ಏನು ಬರ್ತೈತೆ ಅಂದ್ರೆ 0.999 ಇಲ್ಲ ಅನ್ಸ ಬಿಡಿ 10 100 1000 ಬಂತ. ಬಿಂದುಗೆ ಬಂದಾಗ ಛೇದ 1000 ಐತಿ. ಹಾಗಾದ್ರೆ ಆನ್ಸರ್ ಏನು ಬರ್ತೈತಿ? ಸಿ ಬರ್ತೈತಿ. ಇನ್ನ ನೆಕ್ಸ್ಟ್ ಬಂದಾಗ ಇಲ್ಲಿ 0.238 ಭಿನ್ನ ರಾಶಿಯ ರೂಪ ಇದಾಗಿರ್ತೈತಿ ಅಂತ ಕೇಳಿದ. 0.238 ಇದನ್ನ ನಾವು ಭಿನ್ನ ರಾಶಿಗೆ ಬರ್ಕೊಂಡಾಗ ಏನಾಗ್ತದೆ? ಬಿಡಿ 10 100 1000 ಛೇದ ಎಷ್ಟು ಬರ್ತೈತಿ? 1000 ಬರ್ತೈತಿ. ಮೇಲ್ಗಡೆ ಅಂಶ ಏನಿರ್ತೈತಿ? ಇದಿರ್ತೈತಲ್ಲ ದಶಾಂಶ ಶತಾಂಶ ಸಹಸ್ರಾಂಶ. ಇದ ಏನ್ ಬರ್ತೈತೆ ಅಂದ್ರೆ ಬಿಂದುವಿನಿಂದ ಈ ಕಡೆ ಬಂದಿದ್ದೆಲ್ಲ ಏನಾಗಿರ್ತೈತಿ? ಛೇದ ಆಗಿರ್ತೈತಿ. ಈ ಕಡೆ ಬಿಂದುವಿನಿಂದ ಈ ಕಡೆ ಬಂದಿದ್ದೆಲ್ಲ ಏನಾಗಿರ್ತೈತಿ? ಪೂರ್ಣಾಂಕ ಆಗಿರ್ತೈತಿ. ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 2 3 8. ಇವಾಗ ಒಂದೇ ಸಂಖ್ಯೆಯಿಂದ 2 ಏನ್ ಮಾಡ್ಬೇಕು? ಭಾಗಾಕಾರ ಮಾಡ್ಬೇಕು. ಮೊದ್ಲೇಕ ಅತಿ ಚಿಕ್ಕ ಸಂಖ್ಯೆಯಿಂದ ಮಾಡ್ರಿ. ಅತಿ ಚಿಕ್ಕ ಸಂಖ್ಯೆ ಯಾವುದು? 1. 1 ನಂತರ ಬರ್ತಕ್ಕಂಥದ್ದು ಯಾವುದು? 2. 2ರಿಂದ ಭಾಗ ಹೋಗ್ತೈತೆ. ಹಂಗಂದ್ರೆ ಓಕೆ, 2 500 ಎಷ್ಟಾಗ್ತೈತಿ? 1000 ಆಗ್ತೈತಿ. ನೆಕ್ಸ್ಟ್ 2 1 2 ಬರ್ತೈತಿ. 2 1 2 ಬರ್ತೈತಿ. 1 ಉಳಿತು. 1 ಮುಂದೆ 8 ಇಟ್ಟರೆ ಎಷ್ಟಾಯ್ತು? 18 ಆಯ್ತು. 2 9 ಎಷ್ಟು ಬರ್ತೈತಿ? 18 ಬರ್ತೈತಿ. ಈಗ ನೆಕ್ಸ್ಟ್ ಮೇಲ್ಗಡೆ ಎಷ್ಟು ಉಳಿದೈತಿ? 119. ಕೆಳಗಡೆ ಎಷ್ಟು ಉಳಿದೈತಿ? 500 ಉಳಿದೈತಿ. ಈ ಎರಡು ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಅಂತಂದ್ರೆ ಇದೇ ಏನಾಗಿರ್ತೈತಿ? ಫೈನಲ್ ಆಗಿರ್ತೈತಿ. ಹಾಗಾದ್ರೆ ನೋಡಿ, ಇದು ಸರಿಯಾದಂತ ಉತ್ತರ 119 / 500 ಅಂತಂದಾಗ ಆಪ್ಷನ್ ಎ ಅಂತಕ್ಕಂಥದ್ದು 51ನೇ ಪ್ರಶ್ನೆಗೆ ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 51ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಎ. 52ನೇ ಪ್ರಶ್ನೆ. 52ನೇ ಪ್ರಶ್ನೆ ಏನ್ ಕೇಳಿದ್ರೆ ಅಂದ್ರೆ ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳಿದ್ದು. ಹಾಗಾದ್ರೆ ಒಂದು ಪೆಟ್ಟಿಗೆಯಲ್ಲಿ ಇರ್ತಕ್ಕಂಥ ಮೊಟ್ಟೆಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರೆ 500 ಮೊಟ್ಟೆ ಅದಾವ. ಅವುಗಳಲ್ಲಿ 25ನೇ 3ರಷ್ಟು ಮೊಟ್ಟೆಗಳು ಒಡೆದು ಹೋಗಿದಾವ. 5ನೇ 1ರಷ್ಟು ಮೊಟ್ಟೆಗಳನ್ನ ಅತಿಥಿಗಳಿಗೆ ನೀಡಲಾಯಿತು. ಹಾಗಾದ್ರೆ ಬಳಸಬಹುದಂತ ಒಟ್ಟು ಮೊಟ್ಟೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಹಾಗಾದ್ರೆ ಒಟ್ಟು 500 ಮೊಟ್ಟೆಗಳಲ್ಲಿ ಒಡೆದು ಹೋದಂತ ಮೊಟ್ಟೆಗಳ ಸಂಖ್ಯೆ ಎಷ್ಟು? ಹಾಗಾದ್ರೆ 25 ಭಾಗ ಮಾಡಿದ್ರೆ 25 ಭಾಗದೊಳಗ 3 ಭಾಗ ಏನ್ ಮಾಡಿದಾವ? ಒಡೆದು ಹೋಗ್ಯಾವ. ಹಾಗಾದ್ರೆ 25 ಭಾಗದೊಳಗ 3 ಭಾಗ ಒಡೆದು ಹೋಗ್ಯಾವಪ್ಪ ಅಂತಂದ್ರೆ 500ಕ್ಕೆ ಎಷ್ಟು ಒಡೆದು ಹೋಗಿದಾವ? ಈ ರೀತಿ ನಾನು ನಿಮ್ಗೆ ಇದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. 25 1 25 25 2 ಎಷ್ಟಾಗ್ತತಿ? 50 ಆಗ್ತತಿ. ಇದು 0ನೇ ಮುಂದೆ ಇಟ್ಕೊಂಡ್ಬಿಡ್ರಿ. ಎಷ್ಟಾಗ್ತತಿ? 25. 23 ಎಷ್ಟಾಗ್ತತಿ? 60. ಹಾಗಾದ್ರೆ ಒಡೆದು ಹೋದ ಮೊಟ್ಟೆಗಳ ಸಂಖ್ಯೆ, ಹೌದಾ? ಒಡೆದು ಹೋದ ಮೊಟ್ಟೆಗಳು ಎಷ್ಟದವಪ್ಪ ಹಂಗಂದ್ರೆ 60 ಅದಾವ. ಒಡೆದು ಹೋದಂತ ಮೊಟ್ಟೆಗಳು ಎಷ್ಟದಾವು? 60 ಅದಾವ. ಇನ್ನ 5ನೇ 1ರಷ್ಟು ಮೊಟ್ಟೆಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಅತಿಥಿಗಳಿಗೆ ಕೊಟ್ಟಿದ್ದಾರೆ. 5 ಭಾಗ ಮಾಡಿ ಅದರೊಳಗೆ 1 ಭಾಗ ಕೊಟ್ಟಿದ್ದಾರೆ ಅಂದ್ರೆ 500ಕ್ಕೆ ಎಷ್ಟು ಕೊಟ್ಟಂಗಾಯ್ತು? ಹೌದಾ? 5 1 5 5 1 5 ಮುಂದೆ 2 0 ಮುಂದೆ ಇಟ್ಬಿಟ್ರಿ. 1 100 ಎಷ್ಟಾಗ್ತತಿ? 100 ಮೊಟ್ಟೆಗಳನ್ನ ಏನ್ ಮಾಡಿದಾರೆ? ಅತಿಥಿಗಳಿಗೆ ಕೊಟ್ಟಿದ್ದಾರೆ. 100 ಮೊಟ್ಟೆಗಳನ್ನ ಏನ್ ಮಾಡಿದಾರೆ? ಅತಿಥಿಗಳಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಒಟ್ಟು ಮೊಟ್ಟೆಗಳ ಸಂಖ್ಯೆ ಎಷ್ಟದಾವು? 500 ಅದಾವು. ಅದ್ರೊಳಗ
ಒಟ್ಟು ಮೊಟ್ಟೆಗಳ ಸಂಖ್ಯೆ ಎಷ್ಟು ಅದಾವು? 500 ಅದಾವು. ಅದ್ರೊಳಗೆ ನೋಡ್ರಿ, ಒಡೆದು ಹೋದಂಥ ಮೊಟ್ಟೆಗಳು 60, ಅತಿಥಿಗಳಿಗೆ ಕೊಟ್ಟಂಥ ಮೊಟ್ಟೆಗಳು 100. ಒಟ್ಟಾರೆಯಾಗಿ ಎಷ್ಟು ಮೊಟ್ಟೆಗಳು ಹೋಗ್ಯಾವ? ಇದ್ರಾಗ 160 ಮೊಟ್ಟೆಗಳು ಹೋಗ್ಯಾವ. ಹಾಗಾದರೆ 160 ಮೊಟ್ಟೆಗಳನ್ನು ನಾವು 500 ಮೈನಸ್ ಮಾಡಿದ್ರೆ 0ಕ್ಕೆ ಏನು ಬಂತು? 0ನ ಬಂತು. 0 6 ಹೋಗಲ್ಲ, ಕ್ಯಾರಿ ತೊಗೊಂಡ್ರೆ 10 6 ಹೋದ್ರೆ 4 ಬಂತು. 5 ಇದು 1 2 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 3 ಉಳಿತು. ಹಾಗಾದರೆ ಉಳಿದಂಥ ಮೊಟ್ಟೆಗಳ ಸಂಖ್ಯೆ ಎಷ್ಟು ಬರ್ತೈತೆ ಅಂದ್ರೆ 340 ಬರ್ತೈತಿ. 52ಕ್ಕೆ ಸರಿಯಾದಂಥ ಉತ್ತರ ಯಾವ್ದು ಬರ್ತೈತಿ? ಆಪ್ಷನ್ ಸಿ ಬರ್ತೈತಿ. ಓಕೆ, ನೆಕ್ಸ್ಟ್ ಬಂದಾಗ 53ನೇ ಪ್ರಶ್ನೆ. 53ನೇ ಪ್ರಶ್ನೆ ಏನು ಬರ್ತದೆ ಅಂದ್ರೆ, ಒಂದು ಪಂಚಭುಜದ ಸುತ್ತಳತೆ 80 ಸೆಂಟಿಮೀಟರ್ ಆಗಿದ್ದು ಅದರ 4 ಬಾಹುಗಳ ಮತ್ತು 63 ಸೆಂಟಿಮೀಟರ್ ಆಗಿದ್ರೆ ಪಂಚಭುಜದ 5ನೇ ಒಂದು ಬಾಹುವಿನ ಉದ್ದ ಕಂಡಿಡಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಜಸ್ಟ್ ಅ ಮಿನಿಟ್. ಇಲ್ಲಿ ನೋಡ್ರಿ, ಪಂಚಭುಜಾಕೃತಿ ಅಂದ್ರೆ 5 ಬಾಹುಗಳನ್ನ ಹೊಂದಿರತಕ್ಕಂಥ ಆಕೃತಿಗೆ ನಾವೇನಂತ ಕರಿತೀವಿ? ಪಂಚಭುಜಾಕೃತಿ ಅಂತ ಕರಿತೀವಿ. 1 2 3 4 5 ಬಾಹುಗಳನ್ನ ಇದು ಆಕೃತಿ ಏನ್ ಮಾಡೈತಿ? ಹೊಂದೈತಿ. ಇದ್ರೊಳಗ ಇದ್ರ ಒಟ್ಟು ಸುತ್ತಳತೆ ಅಂದಾಗ 5 ಬಾಹುಗಳನ್ನ ಕೂಡಿಸಿದಾಗ ಬರ್ತಕ್ಕಂಥ ಅಳತೆಗೆ ನಾವು ಸುತ್ತಳತೆ ಅಂತ ಕರಿತೀವಿ. ಹೌದಾ? ಸುತ್ತಳತೆ ಎಷ್ಟು ಸೆಂಟಿಮೀಟರ್ ಐತಿ? ಸುತ್ತಳತೆ ಎಷ್ಟು ಸೆಂಟಿಮೀಟರ್ ಐತಿ? 80 ಸೆಂಟಿಮೀಟರ್ ಐತಿ. ಎಷ್ಟೈತಿ? 80 ಸೆಂಟಿಮೀಟರ್ ಐತಿ. ಅದ್ರೊಳಗೆ 4 ಬಾಹುಗಳು 1 2 3 4 ಬಾಹುಗಳನ್ನು ಸೇರಿಸಿದ್ರೆ 63 ಸೆಂಟಿಮೀಟರ್ ಆಗೈತಿ. ಅದ್ರೊಳಗೆ 5ನೇ ಬಾಹುವಿನ ಉದ್ದವನ್ನು ನಾವು ಕಂಡುಹಿಡಬೇಕು. ನಮಗೆ ಗೊತ್ತೈತಿ. ಹೌದಾ? 5 ಬಾಹುಗಳನ್ನ ಸೇರಿಸಿದ್ರೆ 80 ಸೆಂಟಿಮೀಟರ್ ಐತಿ ಅಂದ್ರೆ 4 ಬಾಹುಗಳನ್ನ ಸೇರಿಸಿದ್ರೆ 63 ಸೆಂಟಿಮೀಟರ್ ಐತಿ. ಅಂದ್ರೆ ಇನ್ನೊಂದು ಬಾಹುವನ್ನು ಕಂಡುಹಿಡಬೇಕಂದ್ರೆ ನಾವು 80 ಒಳಗೆ 63ನ್ನ ಏನು ಮಾಡಬೇಕು? ಮೈನಸ್ ಮಾಡಬೇಕು. 10 ಒಳಗೆ 3 ಹೋಗಲ್ಲ, ಕ್ಯಾರಿ ತೊಗೊಂಡ್ರಿ. 0 ಒಳಗೆ 3 ಹೋಗಲ್ಲ, ಕ್ಯಾರಿ ತೊಗೊಂಡ್ರಿ. 10 ಒಳಗೆ 3 ಹೋದ್ರೆ 7 ಬಂತು. 8 ಇದು 6 + 1 7 ಮೈನಸ್ ಮಾಡಿದ್ರೆ 17 ಉಳಿತು. ಹಾಗಾದ್ರೆ ಸರಿಯಾದಂಥ ಉತ್ತರ ಎಷ್ಟು ಬರ್ತೈತಿ ಹೇಳ್ರಿ? 17 ಸೆಂಟಿಮೀಟರ್. 53 ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾಗಿರ್ತದೆ. 53ನೇ ಪ್ರಶ್ನೆಗೆ ಆಪ್ಷನ್ ಡಿ ಏನಾಗ್ತದೆ? ಸರಿ ಆಗ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ ಈ ರೀತಿಯ ಲೆಕ್ಕವನ್ನ ನಾ ಏನು ಮಾಡಿದ್ದೆ? ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಓಕೆ, ಇದು ನೋಡ್ರಿ, ಈ ರೀತಿ ನಾನು ನಿಮ್ಗೆ ಇದೇ ರೀತಿ ಲೆಕ್ಕನ ಬಂದಿತ್ತು. ನೆಕ್ಸ್ಟ್ ಹೋದ ತರಗತಿಯೊಳಗೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಬೇಕಾದ್ರೆ ಈ ರೀತಿ ಲೆಕ್ಕ ಬಂದಿತ್ತು. ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ಇದನ್ನ ಏನು ಮಾಡಿದ್ದೆ? ಹೇಳ್ಕೊಟ್ಟಿದ್ದೆ. ಅದನ್ನು ನೀವೇನಾದರೂ ಕರೆಕ್ಟಾಗಿ ನನ್ನ ಅಷ್ಟು ತರಗತಿಗಳೆಲ್ಲ ಕೇವಲ ಒಂದು 5-6 ತರಗತಿಗಳನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದ ಆದರೆ 3 ದಿನ ನೀವೇನು ಮಾಡ್ತೀರಪ್ಪ ಅಂದ್ರೆ 90+ ಖಂಡಿತ ತೆಗಿತೀರಿ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಾನು ಏನು ಮಾಡಿದ್ದೆ? ನಿಮಗೆ ಹೇಳ್ಕೊಟ್ಟಿದ್ದೆ. ಹಾಗಾದ್ರೆ ನೋಡ್ರಿ, ದೆಹಲಿಯಿಂದ ಜಯಪುರಕ್ಕೆ ಪ್ರಯಾಣ ಮಾಡುವ ರೈಲು ಬೆಳಿಗ್ಗೆ ಅಂತಂದಾಗ ಏನಪ್ಪ ಅಂದ್ರೆ ಬೆಳಗ್ಗೆ 10:45 AM ಏನು ಮಾಡೈತಿ? ಅಂದ್ರೆ ಆಂಟಿ ಮೆರಿಡಿಯನ್. ಬೆಳಗ್ಗೆ ಇದ್ದಾಗ AM ಬರ್ತೈತಿ, ಮಧ್ಯಾಹ್ನ ಇದ್ದಾಗ ಪೋಸ್ಟ್ ಮೆರಿಡಿಯನ್ PM ಬರ್ತೈತಿ. ಹಾಗಾದ್ರೆ ರೈಲು ಬೆಳಗ್ಗೆ 10:45ಕ್ಕೆ ದೆಹಲಿಯಿಂದ ಹೊರಟು ಅದೇನು ಮಾಡ್ತೈತಪ್ಪ ಅಂದ್ರೆ ಮಧ್ಯಾಹ್ನ 3:30ಕ್ಕೆ ಜಯಪುರವನ್ನು ಏನು ಮಾಡ್ತದೆ? ಮಧ್ಯಾಹ್ನ PM. ಆದರೆ ನಡುವಿನ ಅವಧಿ ಅಂದ್ರೆ ಎಷ್ಟು ಗಂಟೆ ಅದು ಪ್ರಯಾಣ ಮಾಡ್ತೈತೆ ಅಂತ ಲೆಕ್ಕಾಚಾರ ಮಾಡ್ರಿ ಅಂತ ಹೇಳಿದ್ರೆ ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಹಾಗಾದ್ರೆ 10:45ಕ್ಕೆ ಅದೇನು ಮಾಡೈತಿ? ಪ್ರಯಾಣವನ್ನ ಆರಂಭಿಸಿದೆ. 10:45ರಿಂದ 11:45, 12:45, 1:45, 2:45, 3:30ಕ್ಕೆ ಬಂದು ಅದು ಜಯಪುರವನ್ನು ಏನು ಮಾಡಿದೆ? ತಲುಪಿದೆ. ನೀವು ಇವಾಗ ಏನು ಮಾಡ್ಬೇಕಂದ್ರೆ 10:45 11:45 1 ತಾಸು, 12:45ಕ್ಕೆ 2 ತಾಸು, 1:45ಕ್ಕೆ 3 ತಾಸು, 2:45ಕ್ಕೆ 4 ತಾಸು ಆಯ್ತು. ನೆಕ್ಸ್ಟ್ ಡೈರೆಕ್ಟಾಗಿ 5 ತಾಸು ಅಂತ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ 45 ನಿಮಿಷಕ್ಕೆ ಹೋಗೈತಿ, ಬಟ್ ಇಲ್ಲಿ 30 ನಿಮಿಷಕ್ಕೆ ಹೋಗ್ಬಿಟ್ಟೈತೆ. ಅಂದ್ರೆ 15 ನಿಮಿಷ ಮುಂಚೆಗೆ ಹೋಗೈತಿ. ಹೌದಾ? ಹಾಗಾದ್ರೆ 1 ಗಂಟೆ ಒಳಗೆ ನಾವು 15 ನಿಮಿಷ ಮೈನಸ್ ಮಾಡ್ಬೇಕು. ಯಾಕಂದ್ರೆ 1 ಗಂಟೆ ಇಲ್ಲಿಂದ ಇಲ್ಲಿ ಬಂದ 1 ಗಂಟೆ ಆಗ್ತೈತಿ, ಬಟ್ ಇಲ್ಲಿ 15 ನಿಮಿಷ ಮುಂಚೆಗೆ ಹೋಗೈತಲ್ಲ, ಅದಕ್ಕೆ 15 ನಿಮಿಷ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತದ? 45 ಉಳಿತೈತೆ. ಹಾಗಾದ್ರೆ 4 ಗಂಟೆ 45 ನಿಮಿಷ ಅನ್ನೋದು ಏನಾಗ್ತೈತಿ? ಸರಿಯಾದಂಥ ಆನ್ಸರ್ ಆಗ್ತೈತಿ. ಇದ್ರೊಳಗೆ ಆಪ್ಷನ್ ಬಿ ಏನಾಗ್ತೈತಿ ನೋಡ್ರಿ? ಸರಿ ಆಗ್ತೈತಿ. ಓಕೆ ವಿದ್ಯಾರ್ಥಿಗಳೇ, ನಾನು ಕರೆಕ್ಟಾಗಿ ತರಗತಿಗಳನ್ನು ನೋಡಿದ್ದಾದ್ರೆ ಕೇವಲ ಒಂದು 7-8 ತರಗತಿಯನ್ನು ಕರೆಕ್ಟಾಗಿ ನೋಡ್ಕೊಂಡು ನೀವು ಅರ್ಥ ಮಾಡ್ಕೊಂಡಿದ್ದಾದ್ರೆ ನೀವೇನು ಮಾಡ್ಬೋದು ಅಂತಂದ್ರೆ ಈ ರೀತಿಯ ಪ್ರಶ್ನೆಗಳನ್ನು ಆರಾಮಾಗಿ ಏನು ಮಾಡ್ಬೋದು? ಬಿಡಿಸ್ಬೋದು. ಪ್ರತಿ ವರ್ಷಕ್ಕೆ ನೋಡಿದಾಗ ಈ ವರ್ಷ ನವೋದಯಕ್ಕೆ ತುಂಬ ಈಸಿ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ಅನ್ನೋದು ನನ್ನ ಭಾವನೆ. ಇನ್ನು ಒಂದು ಹಣ್ಣಿನ ಅಂಗಡಿಯವನು 1500 ರೂಪಾಯಿಗೆ ಏನು ಮಾಡ್ತಾನೆ? ಆ್ಯಪಲನ್ನು ಖರೀದಿ ಮಾಡ್ತಾನೆ. 1500 ಕೊಟ್ಟು ಏನು ಮಾಡ್ತಾನೋ? ಆ್ಯಪಲ್ ಖರೀದಿ ಮಾಡ್ತಾನೆ. ಅದ್ರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂದರೆ ಅದನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಚಾರ್ಜ್ ಎಷ್ಟಾಗ್ತದಪ್ಪ ಅಂದ್ರೆ 100 ರೂಪಾಯಿ ಆಗ್ತದೆ.
ಹೌದಾ? ಹಾಗಾದರೆ ಅವ ಒಟ್ಟಾರೆ ಆ್ಯಪಲ್ ಖರೀದಿ ಮಾಡೋಕ್ಕೆ ಎಷ್ಟು ಖರ್ಚು ಮಾಡ್ತಾನೆ? 1600 ರೂಪಾಯಿಗಳನ್ನು ಏನು ಮಾಡ್ತಾನೆ? ಖರ್ಚು ಮಾಡ್ತಾನೆ. ಇದೇ ರೀತಿ ಲೆಕ್ಕವನ್ನು ಸಹಿತ ನಾನು ಏನು ಮಾಡಿದ್ದೀನಿ? ಬಿಡಿಸಿದ್ದೀನಿ. ಹೋಗಿ ನೋಡಲಿಲ್ಲ ಅಂದರೆ ತರಗತಿಗಳನ್ನು ನೋಡಿ ನಾನು ಹೇಳಿದ್ದು ನಿಜಾನ ಸುಳ್ಳು ಅನ್ನೋದನ್ನು ಚೆಕ್ ಮಾಡ್ಕೊರಿ. ಹಾಗಾದರೆ ಅದಕ್ಕೆ ಅವ ಏನು ಮಾಡಿದಾನಪ್ಪ ಅಂದ್ರೆ 1600 ರೂಪಾಯಿ ಖರ್ಚು ಮಾಡಿ ಅದು ಹಣ್ಣು ತೊಗೊಂಡು ಬಂದು ಅದನ್ನ ಏನು ಮಾಡಿದಾನಪ್ಪ ಅಂದರೆ 2236 ರೂಪಾಯಿಗೆ ಮಾರಾಟ ಮಾಡಿದಾನೆ. ಹಾಗಾದರೆ 1600 ರೂಪಾಯಿಗೆ ತೊಗೊಂಡು 2236 ರೂಪಾಯಿಗೆ ಮಾರಾಟ ಮಾಡೋಣ ಅಂದ್ರೆ ಅವ್ನಿಗೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ? ಖಂಡಿತ ಲಾಭ ಆಗ್ತೈತಿ. ಲಾಭವನ್ನು ನಾವು ಕಂಡುಹಿಡಿಬೇಕಂತಂದ್ರೆ ನಾವು ಕೊಂಡ ಬೆಲೆಯೊಳಗೆ ಮಾರಿದ ಬೆಲೆಯನ್ನು ಏನು ಮಾಡಬೇಕು? ಕಳಿಬೇಕು. ಸರಿ, ಮಾರಿದ ಬೆಲೆಯೊಳಗೆ ಕೊಂಡ ಬೆಲೆಯನ್ನು ಏನು ಮಾಡಬೇಕು? ಕಳಿಬೇಕು. ಅವ್ನು ಮಾರಿದ ಬೆಲೆ ಎಷ್ಟೈತಿ? 2236 ಐತಿ. ಅದ್ರೊಳಗೆ ಕೊಂಡ ಬೆಲೆ ಎಷ್ಟೈತಿ? 1600 ಐತಿ. ಹೌದಾ? 6 0 ಮೈನಸ್ ಮಾಡಿದ್ರೆ 6 ಬರ್ತೈತಿ. 3 0 ಮೈನಸ್ ಮಾಡಿದ್ರೆ 3 ಬರ್ತೈತಿ. ಇನ್ನು ಕ್ಯಾರಿ ತಗೋರಿ, 12 ಐತಿ. 12 6 ಮೈನಸ್ ಮಾಡಿದ್ರೆ 6 ಬಂತು. 2 2 0. ಹಾಗಾದ್ರೆ 636. 636 ಅನ್ನೋದು ಎಲ್ಲಿ ಬರ್ತೈತಿ ಹೇಳ್ರಿ? ಆಪ್ಷನ್ ಬಿ ಒಳಗೆ ಬರ್ತೈತಿ. ಆಪ್ಷನ್ ಬಿ ಏನಾಗ್ತೈತಿ? ಇಲ್ಲಿ ಸರಿ ಆಗ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಬಂದಾಗ 55ನೇ ಪ್ರಶ್ನೆ. ಸರಿ, 55 ಆಯ್ತಲ್ಲ. 56ನೇ ಪ್ರಶ್ನೆ. 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಹೇಳಿದೆ ನಾನು? ಜಸ್ಟ್ ಅ ಮಿನಿಟ್. 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಬರ್ತೈತಿ? ಬಿ ಬರ್ತೈತಿ. ಇನ್ನು 56ನೇ ಪ್ರಶ್ನೆನ ನಾವು ನೋಡ್ತಾ ಹೋಗೋಣಂತ. ಓಕೆ, 56ನೇ ಪ್ರಶ್ನೆ ಏನೈತೆ ಅಂತ ನೋಡ್ರಿ. ಇಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ಖಾಲಿ ಬಿಟ್ಟದ ಸ್ಥಳದೊಳಗೆ ಏನಿರಬೇಕು ಅಂತ ಕೊಟ್ಟಾರ ನೋಡ್ರಿ. 58,394 ಮೈನಸ್ 86 ಮೈನಸ್ 86 ಇಸ್ ಈಕ್ವಲ್ ಟು ಡ್ಯಾಶ್ ಕೊಟ್ಟಾರ ಇಂಟು 86 ಕೊಟ್ಟಾರ. ಅಂದ್ರೆ ಈ ಲೆಕ್ಕ ಮಾಡಿ ಬಂದಂಥ ಉತ್ತರಕ್ಕೆ ನೀವು ಏನು 86ರಿಂದ ಗುಣಾಕಾರ ಮಾಡಿದ್ರೆ ಉತ್ತರ ಏನಿರಬೇಕು? ಈ ಕಡೆ ಸೆಟ್ಟಿಗೆ ಈ ಕಡೆ ಸೆಟ್ಟಿಗೆ ಏನಿರ್ಬೇಕು? ಸೇಮ್ ಇರ್ಬೇಕು. ಹಾಗಾದ್ರೆ ಮೊದ್ಲೇಗೆ ನೋಡ್ರಿ 86, ಯಾಕಂದ್ರೆ 2 ಮೈನಸ್ ಮೈನಸ್ ಐತೆ ಅಂತ ನಾವೇನು ಮಾಡಬೇಕು? ಕೂಡಿಸ್ಬೇಕು. ಎರಡನ್ನೂ ಕೂಡಿಸ್ಕೊಂಡ್ಬಿಟ್ರಿ ಮೊದಲು. 86 ಪ್ಲಸ್ 86 ಎಷ್ಟಾಗ್ತೈತಿ? 12 16 11 172 ಆಗ್ತದೆ. ಎಷ್ಟಾಗ್ತೈತಿ ಹೇಳ್ರಿ? 172 ಆಗ್ತದೆ. ಹಾಗಾದ್ರೆ 86 ಪ್ಲಸ್ 86 172. ಇವಾಗ ಏನು ಮಾಡ್ರಿ ಅಂದ್ರೆ 58,394 ಇದು ಮೈನಸ್ ಐತಿ ಪ್ಲಸ್ ಐತಿ. 176ನ ಏನು ಮಾಡ್ರಿ? ಸರಿ, 172ನ ಮೈನಸ್ ಮಾಡಿ ಎಷ್ಟು ಬರ್ತೈತಿ? 4 2 ಹೋದ್ರೆ 2 ಬರ್ತೈತಿ. 9 7 ಹೋದ್ರೆ 2 ಬರ್ತೈತಿ. 3 1 ಹೋದ್ರೆ 2 ಬರ್ತೈತಿ. 8 8 ಬರ್ತೈತಿ. 5 5 ಬರ್ತೈತಿ. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು ಬಂತು? 58,222. ಆನ್ಸರ್ ಎಷ್ಟು ಬಂದೈತಿ ಹೇಳ್ರಿ? 58,222. ಇಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಸಂಖ್ಯೆಗೆ, ಯಾವುದೋ ಒಂದು ಆಪ್ಷನ್ಗೆ ನಾವು 8ರಿಂದ ಗುಣಾಕಾರ ಮಾಡಿದಾಗ, ಸಾರಿ 86ರಿಂದ ಗುಣಾಕಾರ ಮಾಡಿದಾಗ ನಮಗೇನು ಬರ್ಬೇಕಂತಂದ್ರೆ ಆನ್ಸರ್ 58,222 ಬರ್ಬೇಕು. ಹಾಗಾದ್ರೆ ನೋಡು, ಹಾಗಾದ್ರೆ ಮೊದಲೇ ಆಪ್ಷನ್ ತೊಗೊಳ್ಳೋಣ. ಮೊದಲೇ ಆಪ್ಷನ್ ಎಷ್ಟೈತಿ? 677 ಐತಿ. 677ಕ್ಕೆ ನಾವು 86ರಿಂದ ಗುಣಾಕಾರ ಮಾಡೋಣ. ಇವಾಗ ನೋಡ್ರಿ, 6 7 ಎಷ್ಟಾಗ್ತೈತಿ? 42 ಆಗ್ತೈತಿ. 6 7 42. 6 7 42. 42ಕ್ಕೆ ಮತ್ತೆ 4ನ ಸೇರಿಸಿದ್ರೆ ಎಷ್ಟಾಗ್ತೈತಿ? 6 7 42ಕ್ಕೆ 4ನ ಸೇರಿಸಿದ್ರೆ 46 ಆಗ್ತೈತಿ. ಇನ್ನು 6 6 36. 36ಕ್ಕೆ 4ನ ಸೇರಿಸಿದ್ರೆ ಎಷ್ಟಾಗ್ತೈತಿ? 40 ಆಗ್ತೈತಿ. ಒಂದು ಸ್ಥಾನವನ್ನು ಬಿಡೋಣ. 8 6 48. 8 7 56. ಓಕೆ, ಮತ್ತೆ 8 7 56. 56ಕ್ಕೆ 5 ಸೇರಿಸಿದ್ರೆ 61. 8 6 48. 48ಕ್ಕೆ 6 ಸೇರಿಸಿದ್ರೆ ಎಷ್ಟಾಗ್ತೈತಿ? 48 ಪ್ಲಸ್ 6 54. ಕೂಡಿಸ್ರಿ. 2ಕ್ಕೆ 2 ಬಂತು. 6 6 12 ಬಂತು. 1 1 ಸೇರಿಸಿದ್ರೆ 2 ಬಂತು. 4 4 8 ಬಂತು. 5ಕ್ಕೆ ಏನು ಬಂತು? ಹಾಗಾದ್ರೆ 58,222. 58,222. ಹಾಗಾದ್ರೆ ಈ ಆನ್ಸರ್ಗೆ ಸೇಮ್ ಆಯ್ತು. ಹಾಗಾದ್ರೆ ಈ ಸೈಡು ಸೇಮ್ ಆಗ್ತೈತಿ ಮತ್ತು ಈ ಸೈಡು ಏನಾಗ್ತೈತಿ? ಸೇಮ್ ಆಗ್ತೈತಿ. ಇದ್ರೊಳಗೆ ಮತ್ತೊಂದು ಆಪ್ಷನನ್ನು ನೀವು ಲೆಕ್ಕ ಹಾಕುವಂಥ ಅವಶ್ಯಕತೆನೇ ಇರಂಗಿಲ್ಲ. ಹಾಗಾದ್ರೆ ಯಾವ್ದು ಬರ್ತೈತಿ? 677 ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಬರ್ತದೆ. 56 ಸರಿಯಾದಂಥ ಆನ್ಸರ್ ಯಾವ್ದಪ್ಪ ಅಂದ್ರೆ 677. ಇನ್ನು ನೆಕ್ಸ್ಟ್ ಬಂದಾಗ
ನೆಕ್ಸ್ಟ್ ಬಂದಾಗ ಒಂದು ಅಂಗಡಿಯವನು 200ಗಳಿಗೆ ಒಂದು ಗಡಿಯಾರವನ್ನು ಖರೀದಿಸ್ತಾನೆ. 200 ರೂಪಾಯಿ ಕೊಟ್ಟು ಒಂದು ಗಡಿಯಾರವನ್ನು ಏನು ಮಾಡ್ತಾನೆ, ಖರೀದಿ ಮಾಡ್ತಾನೆ ಮತ್ತು 40 ರೂಪಾಯಿ ಲಾಭಕ್ಕೆ ಮಾರ್ತಾನೆ. ಹಂಗಂದ್ರೆ ಅವಾಗ 200 ರೂಪಾಯಿ ಕೊಟ್ಟು ಖರೀದಿ ಮಾಡಿ 40 ರೂಪಾಯಿಗೆ ಲಾಭ ಬಂದಪ್ಪ ಅಂದ್ರೆ ಅವ ಎಷ್ಟು ರೂಪಾಯಿಗೆ ಮಾರ್ದಂಗೆ ಆಗೈತೆ, ಹಂಗಂದ್ರೆ 240 ರೂಪಾಯಿಗೆ ಆ ಗಡಿಯಾರವನ್ನು ಏನು ಮಾಡಿರ್ತಾನೆ, ಮಾರಾಟ ಮಾಡಿರ್ತಾನೆ. 57ರೊಳಗೆ ಆಪ್ಷನ್ ಸಿ ಅನ್ನೋದು ಏನಾಗ್ತದೆ, ಸರಿ ಆಗ್ತದೆ. ಇನ್ನು ಒಂದು ಆಯತದ ಒಳಕೋನಗಳ ಮೊತ್ತ ಕೇಳಿದಾರೆ. ಹಾಗಾದ್ರೆ ಒಂದು ಆಯತದ ಒಳಕೋನಗಳ ಮೊತ್ತ ಎಷ್ಟಾಗಿರ್ತದಪ್ಪ ಅಂತಂದ್ರೆ 360 ಡಿಗ್ರಿ ಇರ್ತದೆ. ಒಂದು ಆಯತದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ಅಂತಂದ್ರೆ 360 ಡಿಗ್ರಿ. ನೋಡೋಣ ಹಂಗಂದ್ರೆ ಹೆಂಗಂತೇಳಿ. ಇದು ಆಯತ. ಓಕೆ, ಇಲ್ಲಿ ನೋಡ್ರಿ, ಇಲ್ಲೊಂದು ಕೋನ ಇರ್ತೈತಿ, ಇಲ್ಲಿ ಒಂದು ಕೋನ ಇರ್ತೈತಿ, ಇಲ್ಲೊಂದು ಕೋನ ಇರ್ತೈತಿ, ಇಲ್ಲಿನೂ ಒಂದು ಕೋನ ಇರ್ತೈತಿ. ನಿಮಗೆ ಗೊತ್ತೈತಿ, ಆಲ್ರೆಡಿ ನಾನು ಹೇಳಿದ್ದೀನಿ. ಈ ರೀತಿ ಬಂದಾಗ ಇದನ್ನ ನಾವೇನಂತ ಕರಿತೀವಿ, ಲಂಬ ಕೋನ ಅಂತ ಕರಿತೀವಿ. ಹೌದಾ? ಲಂಬ ಕೋನ ಎಷ್ಟು ಡಿಗ್ರಿಗೆ ಸಮನಾಗಿರ್ತೈತಿ? ಲಂಬ ಕೋನ 90 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾದ್ರೆ ಇಲ್ಲೊಂದು 90 ಡಿಗ್ರಿ ಕೋನ ಇದೆ, ಇಲ್ಲಿನೂ ಕೂಡ ಒಂದು 90 ಡಿಗ್ರಿ ಕೋನ ಇದೆ, ಇಲ್ಲೂ ಕೂಡ ಒಂದು 90 ಡಿಗ್ರಿ ಕೋನ ಇದೆ, ಇಲ್ಲೂ ಕೂಡ ಒಂದು 90 ಡಿಗ್ರಿ ಕೋನ ಇದೆ. ಹಾಗಾದ್ರೆ 9, 18, 27, 360. ಹಾಗಾದ್ರೆ ಟೋಟಲ್ ಎಷ್ಟಾಯ್ತಪ್ಪ ಹಂಗಂದ್ರೆ 360 ಡಿಗ್ರಿ ಆಯ್ತು. ಅದಕ್ಕೋಸ್ಕರ ಒಂದು ಆಯತದ ಎಲ್ಲ ಒಳಕೋನಗಳ ಮೊತ್ತವು 360 ಡಿಗ್ರಿಗೆ ಸಮನಾಗಿರುತ್ತದೆ. ಆಪ್ಷನ್ ಎ ಏನಾಗ್ತದೆ, ಸರಿ ಆಗ್ತದೆ. 58ರೊಳಗೆ ಆಪ್ಷನ್ ಎ ಏನಾಗ್ತದೆ, ಸರಿ ಆಗ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂದ್ರೆ 115 ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ. ಹಾಗಾದ್ರೆ ಎಷ್ಟು ಕುಟುಂಬಗಳನ್ನು ಸಮೀಕ್ಷೆ ಮಾಡಿದ್ದಾರೆ? 115 ಕುಟುಂಬಗಳನ್ನು ಸಮೀಕ್ಷೆ ಮಾಡಿದ್ದಾರೆ. 115 ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ ಪ್ರತಿ ಕುಟುಂಬದಲ್ಲಿನ ಮಕ್ಕಳ ಸಂಖ್ಯೆ ದಾಖಲಿಸಿಕೊಂಡು ದೊರಕಿದ ದತ್ತಾಂಶಗಳನ್ನ ಅವ್ರು ಏನ್ ಮಾಡಿದ್ದಾರೆ, ಸ್ತಂಭ ನಕ್ಷೆಯ ಮೂಲಕ ಇಲ್ಲಿ ಏನ್ ಮಾಡಿದ್ರೆ ತೋರಿಸಿದ್ದಾರೆ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತೇಳಿ ಕಂಡುಹಿಡ್ಬೇಕು. ಈಸಿ ಐತಿ ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಕುಟುಂಬಗಳ ಸಂಖ್ಯೆ, ಇದು ಮಕ್ಕಳ ಸಂಖ್ಯೆ. ಹಾಗಾದ್ರೆ 4 ಮಕ್ಕಳನ್ನ ಹೊಂದಿರತಕ್ಕಂತ ಕುಟುಂಬಗಳು ಎಷ್ಟದಾವು? 5 ಅದಾವ. ಇನ್ನು 3 ಮಕ್ಕಳನ್ನ ಹೊಂದಿರತಕ್ಕಂತ ಕುಟುಂಬಗಳ ಸಂಖ್ಯೆ ಎಷ್ಟದಾವು? 35. ನೆಕ್ಸ್ಟ್ 2 ಮಕ್ಕಳನ್ನ ಹೊಂದಿರತಕ್ಕಂತ ಕುಟುಂಬಗಳ ಸಂಖ್ಯೆ ಎಷ್ಟದಾವು? 30 ಅದಾವ. ನೆಕ್ಸ್ಟ್ 1 ಮಕ್ಕಳನ್ನ ಕುಟುಂಬಗಳನ್ನ ಹೊಂದಿರತಕ್ಕಂತ ಸಂಖ್ಯೆ ಎಷ್ಟೈತಿ? 20 ಅದಾವ. ಎಲ್ಲವನ್ನು ಕೂಡಿಸ್ರಿ. ಹಾಗಾದ್ರೆ ಮಕ್ಕಳದಾವು ಈ ಕುಟುಂಬದೊಳಗೆ ಮಕ್ಕಳದಾವು. 5 5 ಸೇರಿಸಿದ್ರೆ 10 ಆಗ್ತೈತಿ. 3 3 6 6 3 ಸೇರಿಸಿದ್ರೆ 9. ಹಾಗಾದ್ರೆ 90 ಕುಟುಂಬಗಳು, ಒಟ್ಟು 115 ಕುಟುಂಬಗಳನ್ನ ಸಮೀಕ್ಷೆ ಮಾಡಿದ್ರೆ ಅದ್ರೊಳಗೆ 90 ಕುಟುಂಬದೊಳಗೆ ಮಕ್ಕಳು ಅದಾವು. ಹಾಗಾದ್ರೆ ಮಕ್ಕಳು ಇಲ್ಲದೆ ಇರ್ತಕ್ಕಂಥ ಕುಟುಂಬಗಳನ್ನ ನಾವು ಕಂಡುಹಿಡಬೇಕಂದ್ರೆ 115ರೊಳಗೆ 90ನ್ನ ಮೈನಸ್ ಮಾಡ್ಬೇಕು. 5ರೊಳಗೆ 0 ಹೋದ್ರೆ 5 ಬರ್ತೈತಿ. ಇಲ್ಲಿ 11ರೊಳಗೆ 9 ಹೋದ್ರೆ ಎಷ್ಟು ಬರ್ತೈತಿ ಹೇಳ್ರಿ? 2 ಬರ್ತೈತಿ. ಹಾಗಾದ್ರೆ 25 ಅಂತಕ್ಕಂಥದ್ದು ಇದಕ್ಕೆ ಏನಾಗ್ತದೆ, ಸರಿ ಆಗ್ತದೆ. 59ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎಷ್ಟು? 25. ಓಕೆ, ಇನ್ನು ನೆಕ್ಸ್ಟ್ ಬಂದಾಗ ಮುಂದಿನ ಪ್ರಶ್ನೆ ಏನೈತಂತಂದ್ರೆ, ಮುಂದಿನ ಪ್ರಶ್ನೆ ಒಂದು ಸಂಪೂರ್ಣ ಕೋನವು ಇದಕ್ಕೆ ಸಮನಾಗಿರುತ್ತದೆ. ಒಂದು ಸಂಪೂರ್ಣ ಕೋನ ಯಾವುದಕ್ಕೆ ಸಮನಾಗಿರ್ತದೆ? ಈ ಸಂಪೂರ್ಣ ಕೋನ ಅಂತಂದ್ರೆ ವೃತ್ತಕ್ಕೆ ನಾವೇನಂತ ಕರಿತೀವಿ? ಸಂಪೂರ್ಣ ಕೋನ ಅಂತ ಕರಿತೀವಿ. ವೃತ್ತಕ್ಕೆ ನಾವೇನಂತ ಕರಿತೀವಿ? ಸಂಪೂರ್ಣ ಕೋನ ಅಂತೇಳಿ ನಾವೇನ್ ಮಾಡ್ತೀವಿ? ಕರಿತೀವಿ. ಈ ಸಂಪೂರ್ಣ ಕೋನದೊಳಗೆ ಸಮಕೋನಗಳು ಅಂತಂದ್ರೆ ಲಂಬಕೋನಗಳಿಗೆ ನಾವೇನಂತ ಕರಿತೀವಿ? ಸಮಕೋನ ಅಂತ ಕರಿತೀವಿ. ಸಂಪೂರ್ಣ ಕೋನದೊಳಗೆ ಇರ್ತಕ್ಕಂಥ ಲಂಬಕೋನಗಳು ಎಷ್ಟು ಬರ್ತಾವ? ಹಂಗಿದ್ರೆ 4 ಲಂಬಕೋನಗಳು ಬರ್ತಾವೆ. ಒಂದು ವೃತ್ತದೊಳಗೆ ನಾವು 4 ಲಂಬಕೋನಗಳನ್ನ ಏನ್ ಮಾಡ್ಬೋದು? ರಚನೆಯನ್ನ ಮಾಡ್ಬೋದು. ಓಕೆ, ಹಾಗಾದ್ರೆ ಈ ಕಡೆ 1 2 3 4 ಒಟ್ಟಾರೆ ಎಷ್ಟು 4 ಸಮಕೋನಗಳು ಬರ್ತಾವ? 4 ಸಮಕೋನಗಳು ಬರ್ತಾವ. ಹಾಗಾದ್ರೆ 60ರೊಳಗೆ ಸರಿಯಾದಂತ ಉತ್ತರ ಯಾವ್ದಾಗ್ತದೆ ಅಂದ್ರೆ ಆಪ್ಷನ್ ಡಿ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ನಾನು ಬಿಡಿಸಿದಂಥ ಈ ಲೆಕ್ಕಗಳ 100% ಏನಾಗಿದಾವಪ್ಪ ಅಂದ್ರೆ ಅಕ್ಯುರ್ ಆನ್ಸರ್ ಅದಾವ. ಎಲ್ಲೂ ಯಾವುದೋ ಮಿಸ್ ಆಗಿ ಅದು ಇದು ಏನೂ ಇಲ್ಲ. ಕರೆಕ್ಟಾಗಿ ಅಕ್ಯುರ್ ಆನ್ಸರ್ ಅದಾವ. ಕರೆಕ್ಟಾಗಿ ಕೂತ್ಕೊಂಡು ಬಿಡಿಸ್ಕೊಂಡು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಏನು ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ಒಂದು ವಿಡಿಯೋಗಳನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಕನ್ನಡಕ್ಕೆ ರಿಲೇಟೆಡ್ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗ್ತೈತಿ. 1 ತಾಸು 2 ತಾಸು ಗಟ್ಟಲೆ ನೋಡುವಷ್ಟು ಪೇಷನ್ಸ್ ನಿಮಗೆ ಇರಂಗಿಲ್ಲ. ಅದಕ್ಕೆ ನಾನು ಇದನ್ನು ಸ್ವಲ್ಪ ಕಟ್ ಮಾಡಿ ಏನು ಮಾಡ್ತಾ ಇರ್ತೀನಿ, ಒಂದೊಂದು ಪಾರ್ಟನ್ನ ಒಂದೊಂದು ಸಲ ಬಿಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.